ಆಮೇಲೆ ಬೀದರ್ನಲ್ಲಾಗಿರ್ತಕ್ಕಂಥ ಅಲ್ಲಿನ ಬ್ಯಾಂಕ್ ದರೋಡೆನೇ ಆಗಿರುವಂಥದ್ದು ATMದು ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ. ಸೆಕ್ಯೂರ್ ಮಾಡಿ ಇನ್ನೊಂದು ಬಹುಶಃ 3-4 ದಿವಸದಲ್ಲಿ ಅವರನ್ನು ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತೀವಿ. ಎಸ್, ಐ ಆಮ್ ಅವೇರ್ ಆಫ್ ದಟ್. ಅದಕ್ಕೂ ಕೂಡ ಈಗಾಗಲೇ ತನಿಖೆ ಟೀಮ್ಗಳು ಮಾಡಿ ನಿನ್ನೆಯಿಂದಾನೇ ಟೀಮ್ಗಳು ಮಾಡಿ ಬಿಟ್ಟಿದ್ದೇವೆ. ಆದಷ್ಟು ಬೇಗ ಅವ್ರನ್ನ ಸೆಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಗೊತ್ತಿಲ್ಲ ಇನ್ನೂ ಕೂಡ. ಒಂದು ಅವರೇ ಬೇರೆ ಗ್ಯಾಂಗು, ಇವರೇ ಬೇರೆ. ಇವರು ತಮಿಳುನಾಡು ಕೇರಳದವರು, ಅವರು ಉತ್ತರ ಪ್ರದೇಶದವರು. ಯಾವುದು ಗೊತ್ತಾಗಿದೆ. ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಯಾರು ಕೂಡ ಅಷ್ಟೊಂದು ಮಾನವೀಯತೆಯಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಕ್ರಮ ಆಮೇಲೆ ಬೀದರ್ನಲ್ಲಾಗಿರ್ತಕ್ಕಂಥ ಅಲ್ಲಿನ ಬ್ಯಾಂಕ್ ದರೋಡೆನೇ ಆಗಿರುವಂಥದ್ದು ATMದು ಅದರದ್ದು ಈಗಾಗಲೇ ನಮಗೆ ಖಚಿತವಾದಂಥ ಮಾಹಿತಿ ಎಲ್ಲವೂ ಕೂಡ ಸಿಕ್ಕಿದೆ. ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಎಲ್ಲ ಮಾಹಿತಿ ಇದೆ. ಸೆಕ್ಯೂರ್ ಮಾಡಿ ಇನ್ನೊಂದು ಬಹುಶಃ 3-4 ದಿವಸದಲ್ಲಿ ಅವರನ್ನು ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತೀವಿ. ಎಸ್, ಐ ಆಮ್ ಅವೇರ್ ಆಫ್ ದಟ್. ಅದಕ್ಕೂ ಕೂಡ ಈಗಾಗಲೇ ತನಿಖೆ ಟೀಮ್ಗಳು ಮಾಡಿ ನಿನ್ನೆಯಿಂದಾನೇ ಟೀಮ್ಗಳು ಮಾಡಿ ಬಿಟ್ಟಿದ್ದೇವೆ. ಆದಷ್ಟು ಬೇಗ ಅವ್ರನ್ನ ಸೆಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಗೊತ್ತಿಲ್ಲ ಇನ್ನೂ ಕೂಡ. ಒಂದು ಅವರೇ ಬೇರೆ ಗ್ಯಾಂಗು, ಇವರೇ ಬೇರೆ. ಇವರು ತಮಿಳುನಾಡು ಕೇರಳದವರು, ಅವರು ಉತ್ತರ ಪ್ರದೇಶದವರು. ಯಾವುದು ಗೊತ್ತಾಗಿದೆ. ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತೀವಿ. ಯಾರು ಕೂಡ ಅಷ್ಟೊಂದು ಮಾನವೀಯತೆಯಿಂದ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಮೇಲೆ ಕ್ರಮ